ಗೂಡು ನಮ್ಮ ಕನಸಿನ ಮನೆ ಮುಂದುವರೆದ ಭಾಗ 5. ಸಿಂಧು ಗಂಡನಿಗೆ ಆಕ್ಸಿಡೆಂಟ್ ಆದ ವಿಷಯ ತಿಳಿದು ಮತ್ತು ಅವರ ಮನೆಯ ಚುಚ್ಚು ಮಾತುಗಳಿಂದ ಜರ್ಜರಿತವಾದ ಸಿಂಧುವಿನ ಮನಸ್ಸಿಗೆ ಆದ ಶಾಕ್ನಿಂದ ಅವಳು ತನ್ನ ನೆನಪಿನ ಶಕ್ತಿಯ ಜೊತೆಗೆ ಹಸಿವು, ಬಾಯಾರಿಕೆ, ನಿದ್ದೆ, ನಗು, ಅಳು, ಮಾತನಾಡುವ ಶಕ್ತಿ ಎಲ್ಲವನ್ನೂ ಕಳೆದುಕೊಂಡಳು. ಇಹದ ಪರಿವೇ ಕೂಡ ಇರಲಿಲ್ಲ. ನಮ್ಮ ಯಾರನ್ನೂ ಕೂಡ ಗುರುತು ಹಿಡಿಯುತ್ತಿರಲಿಲ್ಲ. ನಮ್ಮ ಗುರುತು ಕೂಡ ಅವಳಿಗಿರಲಿಲ್ಲ. ಅವಳಿಗೆ ಕೊನೆಯ ಪಕ್ಷ ಅವಳೇ ಜನ್ಮ ಕೊಟ್ಟ ಮಗು ಅಳುತ್ತಿದ್ದರೂ ಸುಮ್ಮನೆ ಕೊರಡಿನಂತೆ ಮಲಗಿರುತ್ತಿದ್ದಳು. ಯಾವ ದಾರಿಯೂ ಕೂಡ ಇರಲಿಲ್ಲ. ಊಟ ಮಾಡಿಸಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ. ಯಾವ ಭಾವನೆಯನ್ನು ಹೊರಹಾಕುತ್ತಿರಲಿಲ್ಲ. ಅವಳ ಕಣ್ಣಿನಿಂದ ಕಣ್ಣೀರು ಸುಮ್ಮನೆ ಸುರಿಯುತ್ತಿತ್ತೆ ವಿನಃ ಅವಳಿಗೆ ಏನಾಗುತ್ತಿದೆ ಅಂತ ನಮಗೆ ಗೊತ್ತಾಗುತ್ತಿರಲಿಲ್ಲ. ಅವಳು ಬಾಯಿ ಬಿಟ್ಟು ಹೇಳುವ, ಮಾತನಾಡುವ ಶಕ್ತಿಯನ್ನು ಕೂಡ ಕಳೆದುಕೊಂಡಿದ್ದಳು. ಅವಳಿಗೆ ಹೆರಿಗೆ ಮಾಡಿಸಿದ ಡಾಕ್ಟರ್ ರಜತ್, ಅವರ ಅಪ್ಪ ಕೂಡ ಸೈಕಿಯಾಟ್ರಿಸ್ಟ್ ಡಾಕ್ಟರ್. ಅವರನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದು ಸಿಂಧುನ ಪರೀಕ್ಷೆ ಕೂಡ ಮಾಡಿಸಿದರು. ನಾನು ಇಂಥ ಕೇಸ್ ನೋಡುತ್ತಿರುವುದು ಇದೇ ಮೊದಲು ಅಮ್ಮ. ಅದಕ್ಕೆ ನನ್ನ ಅಪ್ಪನನ್ನು ಕರೆದುಕೊಂಡು ಬಂದೆ ಅಂತ ಹೇಳಿ ಅವರನ್ನ ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದರು. ದುಡ್ಡು ಕಾಸಿನ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಬೇಡಿ ಅಮ್ಮ, ನಿಮ್ಮ ಕೈಯಿಂದ 1 ಕಪ್ ಕಾಫಿ ಕೊಡಿ ಸಾಕು ಅಂತ ಹೇಳುತ್ತಿದ್ದರು ಡಾಕ್ಟರ್ ರಜತ್. ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ದೆವೋ ನಾವು ಗೊತ್ತಿಲ್ಲ. ಅಂಥ ಒಳ್ಳೆ ಡಾಕ್ಟರ್ ಸಿಕ್ಕಿತ್ತು. ಅದರಿಂದ ನಮ್ಮ ಸಾಲದ ಹೊರೆ ಸ್ವಲ್ಪ ಅಲ್ಲ, ತುಂಬಾ ಕಡಿಮೆ ಆಗಿತ್ತು. ನನಗೂ ಕೂಡ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಸಾಂಬಾರು ಪುಡಿ ಮಾಡಲು ಟೈಮೇ ಸಿಗುತ್ತಿರಲಿಲ್ಲ. ಸಿಂಧು ಮತ್ತು ಮಗುನ ನೋಡಿಕೊಳ್ಳುವುದರಲ್ಲೇ ಸಮಯ ಸರಿ ಹೋಗುತ್ತಿತ್ತು. ಆದರೂ ಆಸ್ಪತ್ರೆ ಖರ್ಚು, ಔಷಧಿ, ಅದು ಇದು, ಬಾಣಂತನ ಅಂತ ಖರ್ಚು ಇದ್ದೇ ಇರುತ್ತಿತ್ತು. ಅದಕ್ಕೆಲ್ಲ ಸಾಲದ ಮೊರೆಯೇ ಹೋಗಬೇಕಿತ್ತು ನಾವು. ಈಗ ಅಂಗಡಿಯಲ್ಲಿ ವ್ಯಾಪಾರ ಕೂಡ ಅಷ್ಟಕ್ಕಷ್ಟೇ. ನಿರಂಜನ ಆಗಿನ್ನೂ ಡಿಗ್ರಿ ಮುಗಿಸಿ ಕೆಲಸಕ್ಕೆ ಸೇರಿದ. ಅವನಿಗೆ ಹೆಚ್ಚು ಸಂಬಳ ಕೂಡ ಬರುತ್ತಿರಲಿಲ್ಲ. ಹಾಗಾಗಿ ಅಂಗಡಿ ಆದಾಯದಲ್ಲೇ ನಮ್ಮ ಖರ್ಚು ವೆಚ್ಚಗಳನ್ನು ನಿಭಾಯಿಸಬೇಕಾಯಿತು. ಆ ಸಮಯದಲ್ಲಿ ಗಿರಿಧರ್ ಸ್ವಲ್ಪ ಸಹಾಯ ಮಾಡಿದ್ದರು. ಚಂದ್ರಣ್ಣ ಕೂಡ ನಮಗೆ ತುಂಬ ಸಹಾಯ ಮಾಡಿದ್ದರು. ನಮ್ಮ ಜೀವನದಲ್ಲಿ ಎದುರಿಸಿದ ಅತ್ಯಂತ ತೀರ ಕೆಟ್ಟ ಸಮಯ ಅದು ಅಂದರೆ ಅತಿಶಯೋಕ್ತಿಯಲ್ಲ. ಎರಡೆರಡು ಮಕ್ಕಳನ್ನು ನಿಭಾಯಿಸಬೇಕಿತ್ತು. ಅದರ ಜೊತೆಗೆ ಮನೆಯವರ ಬಗ್ಗೆ ಕೂಡ ನೋಡಬೇಕಿತ್ತು. ಪ್ರತಿದಿನ ಅದು ಹೇಗೆ ಕಳೆದು ಹೋಗುತ್ತಿತ್ತೋ ಗೊತ್ತೇ ಆಗುತ್ತಿಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೂ 1 ನಿಮಿಷ ಕೂಡ ಕುಳಿತುಕೊಳ್ಳುವುದಕ್ಕೆ, ಒಮ್ಮೊಮ್ಮೆ ಊಟ ಮಾಡುವುದು ಕೂಡ ಸಮಯ ಆಗುತ್ತಿರಲಿಲ್ಲ. ಪುರ್ಸೊತ್ತು ಕೂಡ ಸಿಗುತ್ತಿರಲಿಲ್ಲ. ಅಷ್ಟು ಕೆಲಸ. 6 ತಿಂಗಳು ಕಳೆದರೂ ನನ್ನ ಮಗಳಲ್ಲಿ ಯಾವ ಚೇತರಿಕೆಯೂ ಕಾಣಲಿಲ್ಲ. ಆದರೂ ಎಲ್ಲೋ ಒಂದು ಕಡೆ ನಮಗೆ ಭರವಸೆ ಮೂಡಿಸುತ್ತಿದ್ದುದು ಡಾಕ್ಟರ್ ರಜತ್. ವಯಸ್ಸಿನಲ್ಲಿ ಚಿಕ್ಕವನೇ ಆದರೂ ನಮ್ಮಲ್ಲಿ ಭರವಸೆ ಮೂಡಿಸಿ ನಿಮ್ಮ ಮಗಳನ್ನು ಮೊದಲಿನಂತೆ ಮೊದಲಿಗಿಂತ ಚೆನ್ನಾಗಿ ಆಗುವಂತೆ ಮಾಡುವ ಜವಾಬ್ದಾರಿ ನನ್ನದು ಅಮ್ಮ, ನನ್ನ ನಂಬಿ ಅಂತ ಹೇಳುತ್ತಿದ್ದ. ದೇವರ ಮೇಲೆ ಎಷ್ಟು ನಂಬಿಕೆ ಇತ್ತೋ ಅಷ್ಟೇ ನಂಬಿಕೆ ರಜತ್ ಮೇಲೆ ಕೂಡ ಬಂದಿತ್ತು. ಒಂದು ಮಗು ಅಂದರೆ ನಮ್ಮ ಮಗು ಹೊಟ್ಟೆ ಹಸಿವಾದರೆ, ಏನಾದರೂ ನೋವಾದರೆ ಅಳುವಿನ ಮೂಲಕ ಆದರೂ ಹೇಳುತ್ತಿತ್ತು. ಆದರೆ ನನ್ನ ಮಗಳು ಅಳುತ್ತಿರಲಿಲ್ಲ, ಏನೂ ಮಾಡುತ್ತಿರಲಿಲ್ಲ, ಯಾವ ಭಾವವನ್ನು ಹೇಳುತ್ತಿರಲಿಲ್ಲ, ತೋರುತ್ತಿರಲಿಲ್ಲ. ಅವಳನ್ನು ಅವಳ ಮಗುವಿಗಿಂತ ಹೆಚ್ಚಾಗಿ ನೋಡಿಕೊಳ್ಳಬೇಕಿತ್ತು ನಾವು. 2 ಮಕ್ಕಳಿಗೆ ಏನೇ ನೋವಾದರೂ ಮಾತಿನಲ್ಲಿ ಹೇಳಲು ಆಗುತ್ತಿರಲಿಲ್ಲ. ಮನೆಯವರೆಲ್ಲ ಅದೆಷ್ಟು ಜತನದಿಂದ ನೋಡಿಕೊಂಡಿದ್ದೆವೋ ಇಬ್ಬರನ್ನು. ಅಕ್ಕಪಕ್ಕದ ಮನೆಯವರು ಕೂಡ ಆ ಸಮಯದಲ್ಲಿ ನಮಗೆ ತುಂಬ ಸಹಾಯ ಮಾಡಿದರು. ನಮ್ಮ ಮನೆಯವರ ಫ್ರೆಂಡ್ಸ್ ಕೂಡ ದುಡ್ಡು ಕಾಸಿನ ಅಲ್ಪ ಸ್ವಲ್ಪ ಸಹಾಯ ಮಾಡುತ್ತಿದ್ದರು. ನಮಗೆ ಎಷ್ಟೇ ನೋವಾದರೂ ತಡ್ಕೊಳ್ಬೋದು ಕಣ್ರಿ. ಆದರೆ ಮಕ್ಕಳಿಗೆ ಚೂರೇ ಚೂರು ನೋವಾದರೂ ನಮ್ಮಿಂದ ಸಹಿಸಲು ಸಾಧ್ಯವಿಲ್ಲ ಅಲ್ವಾ. ನಮಗೆ ಸಿಕ್ಕ ಡಾಕ್ಟರ್ ರಜತ್ ದೇವರಂಥ ಮನುಷ್ಯ. ವಾರದಲ್ಲಿ 1 ಅಥವಾ 2 ದಿನ ಬಂದು ಸಿಂಧುನ ನೋಡಿ ಚೆಕಪ್ ಮಾಡಿ ಹೋಗುತ್ತಿದ್ದರು. ಒಮ್ಮೊಮ್ಮೆ ಮಧ್ಯರಾತ್ರಿಯಲ್ಲಿ ನಡೆದ ಘಟನೆ ಜ್ಞಾಪಕ ಬಂದು ಹೇಗೇಗೋ ಆಡುತ್ತಿದ್ದಳು ಸಿಂಧು. ಹಾಗೆಲ್ಲ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡಿ ಕರೆದರೂ ಬೇಸರಿಸಿಕೊಳ್ಳದೆ ಓಡಿ ಬರುತ್ತಿದ್ದ. ಈಗ ರಜತ್ ಕೂಡ ನಮ್ಮ ಮನೆಯವರಲ್ಲೊಬ್ಬನಾಗಿದ್ದಾನೆ. ಅದು ಯಾವ ಜನ್ಮದ ಬಂಧವೋ ಅಥವಾ ನಂಟೋ ಗೊತ್ತಿಲ್ಲ. ದೇವರೇ ಅವನ ರೂಪದಲ್ಲಿ
ನಮ್ಮ ಮನೆಗೆ ಬಂದಿದ್ದಾನೆ ನಮ್ಮ ಕಷ್ಟ ಪರಿಹರಿಸಲು ಅಂತ ಅನಿಸುತ್ತಿತ್ತು. ರಜತ್ ಇನ್ನು ಚಿಕ್ಕ ವಯಸ್ಸಿನ ಡಾಕ್ಟರ್, ಸುಮಾರು 27-28 ವರ್ಷ ಇರಬಹುದು ಅಷ್ಟೇ. ಅವರ ಸಲಹೆ ಸೂಚನೆಗಳನ್ನು ತಪ್ಪದೇ ಪಾಲಿಸುತ್ತಿದ್ದೆವು. ನಮ್ಮ ಕಷ್ಟ ತಿಳಿದು ಅವರೇ ನಿಮಗೆ ಏನೇ ಸಹಾಯ ಬೇಕಾದರೂ ಕೇಳಿ ಅಂತ ಹೇಳಿ ವಾರಕ್ಕೊಮ್ಮೆ ಬಂದು ಸಿಂಧು ಮತ್ತು ಮಗುವನ್ನು ನೋಡಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಹೇಳಿ ಹೊಸ ಮೆಡಿಸಿನ್ ಕೊಟ್ಟು ಹೋಗುತ್ತಿದ್ದರು. 6 ತಿಂಗಳು ಕಳೆದರೂ ಸಿಂಧುವಿನಲ್ಲಿ ಯಾವ ಬದಲಾವಣೆ ಇರಲಿಲ್ಲ. ಹಾಗಂತ ನಾವು ಭರವಸೆಯನ್ನು ಕೂಡ ಕಳೆದುಕೊಳ್ಳಲಿಲ್ಲ. ಇವತ್ತಲ್ಲ ನಾಳೆ ಸಿಂಧು ಮೊದಲಿನಂತೆ ಆಗ್ತಾಳೆ ಅಂತ ನಾವು ಕಾಯುತ್ತಿದ್ದೆವು. ಡಾಕ್ಟರ್ ರಜತ್ನ ಸತತ 1 ವರ್ಷದ ಪ್ರಯತ್ನ ಹಾಗೂ ನಮ್ಮೆಲ್ಲರ ಪ್ರಾರ್ಥನೆಯಿಂದ 1 ವರ್ಷದ ನಂತರ ಸಿಂಧು ನಮಗೆ ಮತ್ತು ನಮ್ಮ ಮಾತಿಗೆ ಸ್ಪಂದಿಸುತ್ತಿದ್ದಳು. ಮಗುವನ್ನು ನೋಡಿ ಖುಷಿ ಪಡುತ್ತಿದ್ದಳು, ನಗುತ್ತಿದ್ದಳು. ಒಮ್ಮೊಮ್ಮೆ ಸಂತೋಷನನ್ನು ನೆನೆದು ಕಣ್ಣೀರು ಕೂಡ ಹಾಕುತ್ತಿದ್ದಳು. ಈಗ ಡಾಕ್ಟರ್ ರಜತ್ನ ಕೂಡ ಗುರ್ತು ಹಿಡಿದು ಅವರ ಮುಖ ಕಂಡ ಕೂಡಲೇ ನಗುತ್ತಿದ್ದಳು. 1 ವರ್ಷದಿಂದ ಮಾತನಾಡದೆ ಕೊರಡಿನಂತೆ ಮಲಗಿದ್ದ ಸಿಂಧು ಅವತ್ತು ಇದ್ದಕ್ಕಿದ್ದಂತೆ ಅಮ್ಮ ಅಂತ ತೊದಲು ನುಡಿಯಲ್ಲಿ ನನ್ನ ಕರೆದಾಗ ಮೊಟ್ಟ ಮೊದಲ ಬಾರಿಗೆ ಅಮ್ಮ ಅಂತ ಕರೆಸಿಕೊಂಡಾಗ ಎಷ್ಟು ಖುಷಿಯಾಗಿತ್ತೋ ಅಷ್ಟೇ ಖುಷಿಯಾಗಿತ್ತು. ಆವತ್ತಿನ ದಿನವೇ ಮೊಮ್ಮಗಳು ಕೂಡ ಮೊಟ್ಟ ಮೊದಲ ಬಾರಿಗೆ ತನ್ನ ಮೊದಲ ಮಾತಾಡಿದ್ದು. ಇಬ್ಬರು ಒಂದೇ ದಿನ ಅಮ್ಮ ಅಂತ ಕರೆದಿದ್ದರು ನನ್ನನ್ನು. ಸಿಂಧು ಮತ್ತು ಮೊಮ್ಮಗಳು ಒಂದೇ ದಿನ ಅಮ್ಮ ಅಂತ ಕರೆದಿದ್ದನ್ನು ಕೇಳಿ ಅದೆಷ್ಟು ಖುಷಿಯಾಗಿತ್ತು ಅಂದರೆ, ಅವತ್ತು ಒಬ್ಬಟ್ಟಿನ ಅಡುಗೆ ಮಾಡಿ ರಜತ್ನ ಕೂಡ ಊಟಕ್ಕೆ ಕರೆದಿದ್ದೆ. ಅವನಿಂದಲೇ ಇವತ್ತು ನನ್ನ ಮಗಳು ನನಗೆ ಮತ್ತೆ ಸಿಕ್ಕಿದಳು ಅನ್ನೋ ಕೃತಜ್ಞತೆ ಜೊತೆಗೆ ಸಂತೋಷ ಕೂಡ ಅವನ ಜೊತೆ ಹಂಚಿಕೊಳ್ಳುವ ಆಸೆ ಆಗಿತ್ತು. ಅವನಿಗೂ ಕೂಡ ನಮ್ಮಷ್ಟೇ ಖುಷಿಯಾಗಿತ್ತು ಅವಳು ಮಾತನಾಡಿದ್ದು ಕೇಳಿ. ಡಾಕ್ಟರ್ ರಜತ್ನ ಕೈ ಹಿಡಿದು ಈ ನಿನ್ನ ಋಣನ ಹೇಗೆ ತೀರಿಸಬೇಕು ಅಂತ ತಿಳಿಯುತ್ತಿಲ್ಲಪ್ಪ. ಸರಿಯಾದ ಸಮಯಕ್ಕೆ ದೇವರಂತೆ ಬಂದು ನನ್ನ ಮಗಳಿಗೆ ರಕ್ತ ಕೊಟ್ಟೆ, ಅವಳನ್ನು ತುಂಬ ಚೆನ್ನಾಗಿ ಕಾಳಜಿಯಿಂದ ನೋಡಿಕೊಂಡೆ, ಟ್ರೀಟ್ಮೆಂಟ್ ಕೊಟ್ಟು ಅವಳಿಗೆ ಮರುಜನ್ಮ ಕೊಟ್ಟಿದ್ದೀಯ. ನೀನು ಅವಳ ಪಾಲಿನ ದೇವರು. ನಿನಗೆ ಹೇಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತಲೇ ತಿಳಿಯುತ್ತಿಲ್ಲ. ನಮ್ಮ ಹಾಗೂ ನನ್ನ ಮಗಳ ಬಾಳಿನ ದೇವರು ಅಂತ ಹೇಳಿ ಅವನ ಕೈಯನ್ನು ಕಣ್ಗೊತ್ತಿಕೊಂಡಾಗ, ಅಮ್ಮ ಏನು ಮಾಡ್ತಾಯಿದ್ದೀರಾ ಬಿಡಿ, ಅದು ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ತಾನೆ ರಜತ್. ಅಮ್ಮ ನಿಮ್ಗೆ ಅಷ್ಟೊಂದು ಖುಷಿಯಾಗಿದ್ದರೆ ಸಮಯ ಬಂದಾಗ ನಾನು ನಿಮ್ಮ ಹತ್ರ ಇರುವ ಅಮೂಲ್ಯವಾದದನ್ನು ಕೇಳ್ತೀನಿ. ಅದನ್ನು ಇಲ್ಲ ಅನ್ನೋದೇ ನನಗೆ ಕೊಟ್ಟು ಆಶೀರ್ವಾದ ಮಾಡಿದರೆ ಸಾಕು, ಬೇರೇನು ಬೇಡ ಅಂತ ಹೇಳ್ತಾರೆ. ನಾವು ಬಡವರು, ನಮ್ಮ ಹತ್ರ ನಿಮಗೆ ಕೊಡುವಂಥ ಅಮೂಲ್ಯವಾದ ಯಾವ ವಸ್ತುವೂ ಇಲ್ಲಪ್ಪ ಅಂತ ಪದ್ಮ ಹೇಳಿದಾಗ, ಹೇಳಿದೆನಲ್ಲಮ್ಮ ಸಮಯ ಬಂದಾಗ ನಾನೇ ಬಂದು ಕೇಳಿ ಪಡೆದುಕೊಂಡು ಹೋಗ್ತೀನಿ ಅಂತ ಒಟ್ಟಾಗಿ ಹೇಳಿ ಹೋಗಿದ್ದ. ಅದನ್ನು ನಾನು ಅಷ್ಟು ಗಂಭೀರವಾಗಿ ತಗೊಳ್ಳಿಲ್ಲ ಅವತ್ತು. ನೋಡೋಣ ಅಂತ ಸುಮ್ಮನಾದೆ. ನನ್ನ ಮಗಳು ಸರಿಯಾದಳು ಅನ್ನೋ ಖುಷಿಯಲ್ಲಿ ಮಗಳು ಮೊಮ್ಮಗಳು ಇಬ್ಬರು ಮಾತನಾಡಲು ಪ್ರಯತ್ನಿಸುತ್ತಿದ್ದರು. ಮಗು ಕೂಡ ಅಜ್ಜಿ ಆರೈಕೆಯಲ್ಲಿ ಚೆನ್ನಾಗಿ ಬೆಳೆದಿತ್ತು. ಸಿಂಧು ಕೂಡ ಅಮ್ಮನ ಆರೈಕೆ ಮತ್ತು ಡಾಕ್ಟರ್ನ ಟ್ರೀಟ್ಮೆಂಟಿಂದ ಮಗು ಬೆಳೆದು ದೊಡ್ಡವಳಾಗುತ್ತಿದ್ದರೆ, ಮಗಳ ಜೊತೆಯಲ್ಲಿ ನನ್ನ ಮಗಳು ಬದಲಾಗುತ್ತಿದ್ದಳು. ಸಿಂಧು ಕೂಡ ಮಗು ಜೊತೆ ಅದರಂತೆ ತನ್ನ ಬಾಲಭಾಷೆಯಲ್ಲಿ ಮಾತನಾಡುತ್ತಿದ್ದಳು. ಸಿಂಧು ಮಗಳು ಕೂಡ ನನ್ನನ್ನು ಹೆಚ್ಚು ಹಚ್ಚಿಕೊಂಡಿದ್ದಳು. ಅದು ಕೂಡ ನನ್ನನ್ನು ಅಮ್ಮ ಅಂತಲೇ ಕರೀತಿತ್ತು. ಮಗುವಿಗೆ ಇನ್ನೂ ಹೆಸರನ್ನಿಟ್ಟಿರಲಿಲ್ಲ. ಮಗಳು ಕೂಡ ಚೇತರಿಸಿಕೊಂಡಿದ್ದರಿಂದ ಎಲ್ಲ ಮನೆದೇವರಿಗೆ ಹೋಗಿ ಪೂಜೆ ಮಾಡಿಸಿಕೊಂಡು ಬರೋಣ, ಅಲ್ಲಿಂದ ಬಂದ ಮೇಲೆ ಮಗುವಿಗೆ ನಾಮಕರಣ ಮಾಡಿ ಒಂದು 4 ಜನಕ್ಕೆ ಊಟ ಹಾಕೋಣ ಅಂತ ಅಂದುಕೊಂಡು ಎಲ್ಲರೂ 2 ದಿನಗಳ ನಂತರ ನಂಜನಗೂಡಿಗೆ ಹೊರಡಲು ತಯಾರಿ ಮಾಡಿಕೊಳ್ಳುತ್ತಿರುವಾಗ ರಜತ್ ಸಿಂಧುನ ಪರೀಕ್ಷೆ ಮಾಡಲು ಬಂದಿದ್ದ. ನಾವೆಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡುತ್ತಿರುವುದನ್ನು ನೋಡಿ, ಅಮ್ಮ ಎಲ್ಲಿಗೂ ಹೋಗುತ್ತಿರುವ ಹಾಗಿದೆ ಅಂತ ಕೇಳಿದಾಗ, ಹೂನಪ್ಪ ರಜತ್, ನಮ್ಮ ಮನೆ ದೇವರು ನಂಜನಗೂಡಿಗೆ ಹೋಗಿ ಬರೋಣ ಅಂತ. ನನ್ನ ಮಗಳು ಸರಿಯಾದರೆ ಬಂದು ಪೂಜೆ ಮಾಡಿಸ್ತೀನಿ ಅಂತ ಹರಸಿಕೊಂಡಿದ್ದೆ. ದೇವರ ಆಶೀರ್ವಾದ ಮತ್ತು ನಿನ್ನ ಕೈಗುಣದಿಂದ ನನ್ನ ಮಗಳು ನನಗೆ ವಾಪಸ್ ಸಿಕ್ಕಿದ್ದಾಳೆ. ಅದಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ತಾರೆ. ಹೌದಾ ಅಮ್ಮ, ನಿಮ್ಮ ಅಭ್ಯಂತರವಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದಾಗ, ಅಯ್ಯೋ ಅದನ್ನು ಕೇಳಬೇಕೇನಪ್ಪ ರಜತ್.
ನಾವೇ ಕರೆಯೋಣ ಅಂದುಕೊಂಡ್ವಿ, ಆದರೆ ನಿಮಗೆ ಬಿಡುವಿರುತ್ತೋ ಇಲ್ಲವೋ ಅಂತ ಸುಮ್ಮನಾದ್ವಿ. ಖಂಡಿತ ನಾಳೆ ಸಂಜೆ ಬಾರಪ್ಪ. ನಾಳೆ ರಾತ್ರಿ ಇಲ್ಲಿಂದ ನಂಜನಗೂಡಿಗೆ ಹೋಗಿ ಅಲ್ಲಿ ರಾತ್ರಿ ಉಳಿದುಕೊಂಡು ನಾಡಿದ್ದು ಬೆಳಗ್ಗೆ ಮೊದಲ ಪೂಜೆ ಮಾಡಿಸಿಕೊಂಡು ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಹಾಗೆ ಸುತ್ತಮುತ್ತಲಿನ ಸ್ಥಳವನ್ನು ನೋಡಿಕೊಂಡು ನಾಳೆ ಸಂಜೆ ಅಲ್ಲಿಂದ ಹೊರಟು ನಾಡಿದ್ದು ರಾತ್ರಿ ವಾಪಸ್ ಬರ್ತೀವಿ. ನಿನಗೆ ಏನೂ ತೊಂದರೆ ಇಲ್ಲ ಅಂದರೆ ಖಂಡಿತ ಪಾಪ ರಜತ್ ಅಂತ ಹೇಳ್ತಾರೆ ಪದ್ಮ. ಖಂಡಿತ ಬರ್ತೀನಮ್ಮ ಅಂತ ಹೇಳಿ ಸಿಂಧುನ ಚೆಕ್ ಮಾಡಿ ಹೋಗುತ್ತಾನೆ ರಜತ್. ಆ ದೇವರೇ ರಜತ್ನ ನಮ್ಮ ಜೊತೆ ಬರುವಂತೆ ಮಾಡಿದ್ದ ಅಂತ ಅನಿಸುತ್ತೆ. ಸಂಜೆ ಮನೆಯಿಂದ ಹೊರಟು ರಾತ್ರಿ ನಂಜನಗೂಡು ತಲುಪಿ ರಾತ್ರಿ ಅಲ್ಲೇ ರೂಮ್ ಮಾಡಿ ರೆಸ್ಟ್ ಮಾಡಿ ಬೆಳಿಗ್ಗೆ ಮೊದಲ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲೂ ಪೂಜೆ ಮುಗಿಸಿ ಇನ್ನೇನು ಅಲ್ಲಿಂದ ಹೊರಡಬೇಕು. ಇದ್ದಕ್ಕಿದ್ದಂತೆ ಸಿಂಧು ಹೇಗೇಗೋ ಹಾಡೋದಕ್ಕೆ ಶುರು ಮಾಡಿದ್ದಳು. ಲೋ BP ಮತ್ತು ಶುಗರ್ ಲೆವೆಲ್ ಕಡಿಮೆಯಾಗಿ ಮೇಲಕ್ಕೆ ಕಣ್ತೇಲಿಸಿಬಿಟ್ಟಳು. ಸದ್ಯ ದೇವರ ದಯೆ, ರಜತ್ ನಮ್ಮ ಜೊತೆಯೇ ಇದ್ದ. ಅವನೇ ಅವಳಿಗೆ ನೀರಿಗೆ ಉಪ್ಪು ಸಕ್ಕರೆ ಬೆರೆಸಿ ಕುಡಿಸಿ ಅವಳನ್ನು ಉಳಿಸಿದ್ದ. ಏನೂ ತೊಂದರೆ ಇಲ್ಲಮ್ಮ, ಈಗ ಆರಾಮಾಗಿದ್ದಾಳೆ. ಸ್ವಲ್ಪ BP ಕಡಿಮೆ ಆಗಿತ್ತಷ್ಟೇ, ನೀವೇನು ಭಯಪಡಬೇಡಿ ಅಂತ ರಜತ್ ಹೇಳಿದರೂ ಕೂಡ ಎಲ್ಲರ ಆತಂಕ ಹೆಚ್ಚಾಗಿತ್ತು. ಎಲ್ಲಾದರೂ ಊಟ ಮಾಡಿಕೊಂಡು ಬೇರೆ ಸ್ಥಳ ನೋಡೋಕ್ಕೆ ಹೋಗೋಣ ಅಂತ ರಜತ್ ಹೇಳಿದಾಗ, ಬೇಡಪ್ಪ ರಜತ್, ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇಲ್ಲಿಂದ ಸೀದಾ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ರಾಜಣ್ಣ. ಅಂಕಲ್ ಏನೂ ಆಗಲ್ಲ, ಡಾಕ್ಟರ್ ನಿಮ್ಮ ಜೊತೆಯಲ್ಲೇ ಇರಬೇಕಾದ್ರೆ ಯಾಕೆ ಭಯ ಅಂತ ಹೇಳಿ ಅವನೇ ಅಲ್ಲಿಂದ ಅರಮನೆ, ಝೂ, KRS ಎಲ್ಲ ನೋಡಿಸಿಕೊಂಡು ರಾತ್ರಿಯ ಹೊತ್ತಿಗೆ ಮನೆಗೆ ವಾಪಸ್ ಬಂದಿದ್ರು. ಮತ್ತೆ ಸಿಂಧುಗೆ ಏನೂ ತೊಂದರೆ ಆಗಲಿಲ್ಲ. ರಜತ್ ಕೂಡ ನಮ್ಮನ್ನು ಮನೆಗೆ ಬಿಟ್ಟು, ಅಮ್ಮ ಮತ್ತೆ ಏನಾದರೂ ಅದೇ ಥರ ಆದರೆ ಒಂದು ಲೋಟ ನೀರಿಗೆ ಸ್ವಲ್ಪ ಉಪ್ಪು ಸಕ್ಕರೆ ಒಂಚೂರು ನಿಂಬೆಹಣ್ಣು ಬೆರೆಸಿ ಸಕ್ಕರೆ ಬೆರೆಸಿ ಕುಡಿಸಿ ಅಂತ ಹೇಳಿ ಅವನು ಅವನ ಮನೆಗೆ ಹೋಗುತ್ತಾನೆ. ದೇವರ ದಯೆಯಿಂದ ಯಾವುದೇ ತೊಂದರೆ ಇಲ್ಲದೆ ನಾವೆಲ್ಲ ಮನೆಗೆ ವಾಪಸ್ ಬಂದಿದ್ದೆವು ಸುರಕ್ಷಿತವಾಗಿ. ಒಂದು ವಾರದ ನಂತರ ಸಿಂಪಲ್ಲಾಗಿ ನಾಮಕರಣಕ್ಕೆ ರೆಡಿ ಮಾಡಿಕೊಂಡಿದ್ದೆವು. ಮಗುವಿಗೆ ಹೆಸರನ್ನು ಸೆಲೆಕ್ಟ್ ಮಾಡಲು ರಜತ್ಗೆ ಹೇಳಿದೆವು. ಅವನೇ ಹಾರಿಸಿದ ಹೆಸರನ್ನು ಇಡಲು ಎಲ್ಲರೂ ಒಮ್ಮತದಿಂದ ನಮ್ಮನೆಯವರೆಲ್ಲ ಒಪ್ಪಿದ್ದೆವು. ಆದರೆ ಈ ನಂಟು ಏಕೆ ಬೆಸೆಯಿತು ಅಂತ ಬಲ್ಲವನು ಒಬ್ಬ ಮಾತ್ರ. ಅವನೇ ಮುಂದೆ ಹೇಳುತ್ತಾನೆ. ಸಿಂಧು ಮತ್ತು ರಜತ್ನ ನಂಟಾದರೂ ಏನು? ಅಷ್ಟೊಂದು ಕಾಳಜಿಯಿಂದ ಸಿಂಧುಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಯಾಕೆ? ಮುಂದುವರಿದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇಂತಿ ನಿಮ್ಮ ಪ್ರೀತಿಯ ಅಭಿಮಾನಿ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್. ಕೇಳಿ, ಪ್ರೋತ್ಸಾಹಿಸಿ, ಆನಂದಿಸಿ. ತಪ್ಪದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.